ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಅಂಬತಿ ರಾಯುಡು ಸಿಕ್ಕಾಪಟ್ಟೆ ಸೆನ್ಸೇಷನ್ ಆಗಿ ಹೋಗ್ಬಿಟ್ಟಿದ್ರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಇತ್ತೀಚೆಗೆ ಧೋನಿಯ ಜಪ ಅಂತೂ ಸಖತ್ತಾಗಿ ಮಾಡಿದ್ದಾರೆ ಅಂಬತಿ ರಾಯುಡು ಅಂತೂ. ಸೊ ಟ್ರೋಲ್ಸು ಯಾವ ರೇಂಜಿಗೆ ಮೆಮ್ಸ್ ಎಲ್ಲ ಕ್ರಿಯೇಟ್ ಆಗ್ತಿದೆ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾ ಮತ್ತು ಟ್ವಿಟರ್ ಅಂತೂ ಕೇಳಂಗೇನೆ ಎಲ್ಲಾಗರು ಕಿತ್ಕೊಂಡು ಹೊರಟೋಗ್ಬಿಟ್ಟಿದೆ ರಾಯುಡು ಅಂತ ಒಂದು ವಿಡಿಯೋ ಆಗ್ತಾಯಿದ್ರಿ ನೋಡ್ತಾ ಇರ್ಬೋದು ಯಾವ ರೇಂಜಿಗೆ ಇವರು ಫಾಲೋ ಮಾಡಿದ್ರೆ MS ಧೋನಿನ ಅಂತ. ಸೊ ಇದೇ ಥರನೇ ಅವ್ರು ಆಡ್ತಾ ಇರೋವಂಥದ್ದು. ಸೊ ಇವತ್ತೊಂದು ಟ್ವೀಟ್ನ ಬೇರೆ ಮಾಡಿದ್ದಾರೆ ಮಗ ಎಕ್ಸಲ್ಲಿ ನೋಡ್ತವ್ರೆ ಕಳದೊಯ್ತೀರಾ. ಐ ವಾಸ್ ಎ ತಲಾ ಫ್ಯಾನ್, ಐ ಆಮ್ ಎ ತಲಾಸ್ ಫ್ಯಾನ್, ಐ ವಿಲ್ ಆಲ್ವೇಸ್ ಬಿ ತಲಾಸ್ ಫ್ಯಾನ್ ನೋ ಮ್ಯಾಟರ್ ವಾಟ್ ಎನಿ ಒನ್ ಥಿಂಗ್ಸ್ ಆರ್ ಡಸ್, ಇಟ್ ವಿಲ್ ನಾಟ್ ಮೇಕ್ ಎನಿ ಪರ್ಸೆಂಟ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಏನು ಕಿತ್ಕೊಳಕ್ಕಾಗಲ್ಲ ಗುರು. ನೀವು ಏನೇ ಟ್ರೋಲ್ ಮಾಡ್ಬೋದು, ಏನೇ ಮಿಮ್ಸ್ ಮಾಡ್ಬೋದು, ನನ್ನ ಬಗ್ಗೆ ಏನು ಕಿತ್ಕೊಳಕ್ಕಾಗಲ್ಲ, ಏನು ಚೇಂಜ್ ಮಾಡೋಕ್ಕಾಗಲ್ಲ. ನಾನು ತಲಾ ಫ್ಯಾನೇನೆ, ನಾನು ಇವತ್ತು ಫ್ಯಾನೇ, ಅವತ್ತು ಫ್ಯಾನೇನೆ, ಯಾವತ್ತು ಫ್ಯಾನೇನೆ, ಅದನ್ನಂತೂ ಚೇಂಜ್ ಮಾಡೋಕ್ಕಾಗೋದಿಲ್ಲ. ನೀವು ಏನಾನ ಕಿತ್ಕೊಳ್ಳಿ, ನೀವು ಏನಾನ ಟ್ರೋಲ್ ಮಾಡ್ಕೊಳ್ಳಿ. ಆ್ಯಂಡ್ PR ಬಗ್ಗೆನೂ ಕೂಡ ಮಾತಾಡಿದರೆ. ಸೊ ಪ್ಲೀಸ್ ಸ್ಟಾಪ್ ಸ್ಪೆಂಡಿಂಗ್ ಮನಿ ಆನ್ ಪೇಯ್ಡ್ PR ಆ್ಯಂಡ್ ಡೊನೇಟ್ ದಟ್ ಟು ಚಾರಿಟಿ. ಲಾಟ್ ಆಫ್ ಅನ್ಪ್ರಿವಿಲೇಜ್ಡ್ ಪೀಪಲ್ ಕ್ಯಾನ್ ಬೆನಿಫಿಟ್ ಅಂತ ಹಾಕಿದ್ದಾರೆ ಮಗ. ಏನು ಹೇಳ್ತೀರಾ ಇದಕ್ಕೆ? ನಿಜವೂ ನೋಡ್ಬಿಟ್ಟು ಕಾಮಿಡಿ ಅನ್ನಿಸ್ತೈತೆ. ಇವರೇ ಒಂಥರ ಅನ್ಪ್ರಿವಿಲೇಜ್ ಥರ ಕಾಣಿಸ್ತಾ ಇದ್ದಾರೆ ಹೆಂಗೆ ನೋಡಕ್ಕೆ ಹೋಯ್ತು ಅಂತಂದರೆ. ಬೇರೆಯವ್ರು ಬೆನಿಫಿಟ್ ಆಗೋದಿರಲಿ, ಕಮೆಂಟ್ರಿಗಂತ ಬರ್ತಾರೆ ಗುರು, ಎಲ್ಲದಕ್ಕೂ ಧೋನಿ ಅಂತಿರ್ತಾರೆ. ಧೋನಿ ಇರೋದೇ ಇಲ್ಲ ಮ್ಯಾಚಲ್ಲಿ, ಆದರೂ ಧೋನಿ ಅಂತ ಅಂತಿರ್ತಾರೆ. ಒಂಥರ ಹೆಂಗಾಗಿದೆ ಅಂತಂದ್ರೆ ರಾಯುಡು ಅವರ ಪರಿಸ್ಥಿತಿ ಇವಾಗ ಧೋನಿ ಅವರ ನಾಮ ಜಪನ ಎಲ್ಲೆಡೆ ಮಾಡ್ತಾ ಇರೋದ್ರಿಂದ ಫ್ಯಾನ್ಸ್ಗಳೆಲ್ಲ ತಿಕ್ಲಿಡ್ದೋಗ್ಬಿಟ್ಟೈತೆ IPL ಫ್ಯಾನ್ಸ್ಗಳಿಗೆ. ಅಲ್ಲ ಗುರು, ನೀನು ಧೋನಿ ಜಪನ ಬಿಡ್ತೀಯಾ ಇಲ್ಲಾಂದ್ರೆ ಕಾಮೆಂಟ್ರಿ ಪ್ಯಾನಲಿಂದ ಮುಚ್ಕೊಂಡು ಹೋಗ್ತೀಯ ಈಚೆ ಕಡೆ ಅನ್ನೋ ಥರ ಸೀನ ಕ್ರಿಯೇಟ್ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡೆಲ್ಲ ರುಬಾಡ್ತಾ ಇದ್ದಂಗೆ ಅದು ರಾಯುಡುವರೆಗೂ ಕೂಡ ತಲುಪಿ ರಾಯುಡು ಟ್ರೋಲ್ಸು ಮಿಮ್ಸು ಎಲ್ಲ ನೋಡಾದ್ಮೇಲೆ ಮಾಡಿರುವಂತ ಟ್ವೀಟ್ ಇದು. ಸೊ ರಾಯುಡು ಅನ್ಕೊಂತ ಇರ್ತಾರೆ ಇವಾಗ ಏನ್ ಮಾಡಿದ್ರು ತಪ್ಪಲ್ವ, RCB ಬಗ್ಗೆ ಮಾತಾಡ್ರು ತಪ್ಪು, CSK ಬಗ್ಗೆ ಮಾತಾಡ್ರು ತಪ್ಪು, ಧೋನಿ ಬಗ್ಗೆ ಮಾತಾಡ್ರು ತಪ್ಪು, ನಾನು ಬಾಯ್ ಬಿಟ್ರೆ ತಪ್ಪಾಗಿ ಹೋಗ್ಬಿಟ್ಟೈತಲ್ಲ, ಹಂಗಾಗಿ ಹೋಗ್ಬಿಟ್ಟೈತೆ ಸೀನು ಅಂತ. ಬಾಯ್ ಬಿಟ್ರೆ ತಪ್ಪಲ್ಲ ಗುರು, ಇವ್ರು ಮಾತಾಡೋ ಟೈಮಲ್ಲಿ ಮಾತಾಡಲ್ಲ, ಏನೇನೋ ಮಾತಾಡ್ತಾರೆ, ತಿಕ್ಲ ಥರ ಮಾತಾಡ್ತಾರೆ. ಕೆವಿನ್ ಪೀಟರ್ಸನ್ ಅದಕ್ಕೋಸ್ಕರನೇ ಹೇಳಿರೋದು ಜೋಕರ್ ಅಂತ. ಸೊ ಜೋಕರ್ ಅದು ಸಿಕ್ಕಾಪಟ್ಟಿ ಟ್ರೆಂಡ್ ಆಗಿತ್ತು ಈ ವರ್ಷ ಅಲ್ಲ ಹೇಳಿರೋದು, ಲಾಸ್ಟ್ ಇಯರ್ ಹೇಳ್ಬಿಟ್ಟಿದ್ದಾರೆ. ಸೊ ಒನ್ಸ್ ಎ ಜೋಕರ್ ಆಲ್ವೇಸ್ ಎ ಜೋಕರ್ ಅಂತ ಇವಾಗ ಅದನ್ನು ಕೂಡ ಹಾಕೊಂಡು ಇಳ್ಕೊಂಡು ಎಳಿತಾ ಇದ್ದಾರೆ. ಏನು ಇವ್ರು ಕಾಮೆಂಟ್ರಿ ಮಾಡೋದು? ಅಶುತೋಷ್ ಶರ್ಮಾ ಮ್ಯಾಚ್ನ ಫಿನಿಶ್ ಮಾಡ್ತಾರೆ, ಫಿನಿಶಿಂಗ್ ರೋಲ ಕಡಕಾಗಿ ನಿಭಾಯಿಸ್ಬಿಟ್ಟು ಧೋನಿ ಥರ ಫಿನಿಶ್ ಮಾಡಿದ್ರು ಇವರು. ಧೋನಿ ಜೂನಿಯರ್ ಧೋನಿ ಇದ್ದಂಗೆ ನೀವು. ಯಾರೋ ಒಬ್ರು ಚೆನ್ನಾಗಿ ಅಲ್ಲಿ ವಿಕೆಟ್ ಕೀಪಿಂಗ್ ಮಾಡಿದ್ರು, ಧೋನಿ ಥರ ವಿಕೆಟ್ ಕೀಪಿಂಗ್ ಮಾಡ್ತಾವ್ರೆ. ಧೋನಿ ಯಾರೋ ಒಬ್ರು ಚೆನ್ನಾಗೆ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು, ಧೋನಿ ಅಂತ ಸ್ಟ್ಯಾಂಡರ್ಡ್ಸು, ಧೋನಿ ಥರನೇ ಮಾಡ್ತಾರೆ ಗುರು ಕ್ಯಾಪ್ಟನ್ಸಿನ. ಎಲ್ಲದಕ್ಕೂ ಧೋನಿ ಹೇಳ್ಕೊಬರೋದು. ಧೋನಿ ಇರೋಂಥ ಮ್ಯಾಚಲ್ಲಂತೂ ಕೇಳಂಗೇ ಇಲ್ಲ. ಧೋನಿ ಬತ್ತಾವ್ರೆ, ಅದು ರನ್ ರೇಟ್ ಎಷ್ಟೇ ಇರಲಿ, ಅದು ಅಷ್ಟೇ ಇಷ್ಟೇ ಇರಲಿ, ಧೋನಿ ಇದ್ದಾರೆ ಅಂತಂದ್ರೆ ಮುಗೀತು ಕತೆ. ಅದು ಇದು ಅಂತೆಲ್ಲ ಕೊಡೋ ಬಿಲ್ಡಪ್ ಕೇಳ್ಬಿಟ್ಟು ಫ್ಯಾನ್ಸ್ಗಳೆಲ್ಲ ಕಂಗಾಲಾಗಿ ಹೋಗ್ಬಿಟ್ಟವ್ರೆ. ಕಾಮಿಡಿ ನೋಡ್ತಿತ್ತು ಅಂದ್ರೆ ಕಾಮಿಡಿ ಎದ್ದು ಕಾಣಿಸ್ತೈತೆ. ಅದಕ್ಕೋಸ್ಕರನೇ ಮಾಡ್ತಾ ಇರುವಂಥ ಈ ಟ್ರೋಲ್ಗಳು, ಮಿಮ್ಸ್ಗಳು. ಅದೇ RCB ಬಗ್ಗೆ ಮಾತಾಡ್ತಿದ್ರು ಮುಂಚೆ ಎಲ್ಲ ನೆಗೆಟಿವ್ ಆಗಿ, ಇವಾಗ ರೀಸೆಂಟಾಗಿ ಅಂತೂ RCB ಬಗ್ಗೆ ಮಾತಾಡೋದನ್ನ ಬಿಟ್ಬಿಟ್ಟಿದ್ದಾರೆ. ಬಟ್ ಅವ್ರ ಆಲ್ಟಲ್ಲಿ ಏನಿದೆ ಅಂತ ಗೊತ್ತು. RCB ಫ್ಯಾನ್ಸ್ಗಳಿಗೂ ರಾಯುಡುಗೂ ಇದಂತೂ ಪಕ್ಕ ಆಗೋದಿಲ್ಲ. ಇಲ್ಲಿ ಏನು ಅನ್ಕೊಂತಾ ಇದ್ದಾರೆ ಅಂತಂದ್ರೆ ಅಂಬಟಿ ರಾಯುಡು ಅವರು ಇವಾಗ PRಸ್ನೆಲ್ಲ ಯೂಸ್ ಮಾಡಿಕೊಂಡು ಅದು ಇದೆಲ್ಲ ಮಾಡ್ತಾ ಇದ್ದಾರೆ, ಅದು ಇದು ಅಂತೆಲ್ಲ ಇವಾಗ ಹೇಳ್ತಾ ಇದ್ರಲ್ಲ, ಅದು RCB ಫ್ಯಾನ್ಸ್ಗಳೇ ಮಾಡ್ತಾ ಇದ್ದಾರೆ ಅನ್ನೋ ಥರ ಅನ್ಕೊಂಡಿದ್ದಾರೆ ಅಂತ ಕಾಣಿಸ್ತಾ ಐತೆ. ನೀವು ಏನೇ ಮಾಡಿದ್ರು ಕೂಡ ಏನು ಕಿತ್ಕೊಳ್ಳೋದಕ್ಕಾಗಲ್ಲ, ಯಾಕಂದರೆ RCB ಮತ್ತೆ ರಾಯುಡುಗೇನೆ ಆಗೋದಿಲ್ಲ. ಬೇಸಿಕಲಿ ಅವರೇ ಮಾಡ್ತಾ ಇದ್ದಾರೆ ಟ್ರೋಲ್ಗಳು, ಅವರೇ ಮಾಡ್ತಾ ಇದ್ದಾರೆ ಮಿಮ್ಸ್ಗಳು ಅಂತ RCB ಫ್ಯಾನ್ಸ್ಗಳ ಮೇಲೆ ಅನ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ RCBನೇ ಮಾಡಿಸ್ತಾ ಇದ್ದಾರೆ ಅನ್ನೋ ಥರ ಅನ್ಕೊಂಡಿದ್ದಾರೆ ಅಂತ ಕಾಣಿಸ್ತಾ ಇತ್ತಿದ್ದು RCB PRನ ಯೂಸ್ ಮಾಡಿಕೊಂಡು. ಬಟ್ ಇವ್ರಿಗೇನು ಗೊತ್ತು, RCBಗೆ ಯಾವ PR ಬೇಕಿಲ್ಲ, RCB ಫ್ಯಾನ್ಸ್ಗಳನ್ನೇ ಸಾಕು ಹಾಕೊಂಡು ರುಬಾಡೋದಿಕ್ಕೆ ಅಂತ. ಸೊ ನಿಮಗೆ ಅನ್ನಿಸಿದೆ ಮಗ? ಮತ್ತೆ ಇವರು ಈ ಥರ ಟ್ವೀಟ್ನ ಮಾಡಿದ್ರಲ್ಲ, ಸೀರಿಯಸ್ಲಿ ಇದೆಲ್ಲ ಒಂಥರ ಫನಿ ಅನ್ನಿಸ್ತಾ ಇದೆ. ಕಾಮೆಂಟ್ರಿಯಲ್ಲಿ ಕೂತ್ಕೊಳ್ಳೋಂಥವ್ರು ನ್ಯೂಟ್ರಲ್ ಆಗಿ ಮಾತಾಡಬೇಕು. ಸೊ ಇವ್ರು ನೋಡ್ತು ಅಂದ್ರೆ ನಾನು ಫ್ಯಾನ್ ಅಂತ ಹೇಳ್ತಾರೆ, ಫ್ಯಾನ್ ಆಗ್ಬಿಟ್ಟಲ್ಲಿ ಹಂಗೆ ಹಿಂಗೆ ಎಲ್ಲದಕ್ಕೂ ಧೋನಿನ ಹೇಳ್ಕೊಂಬರುವಂಥದ್ದು ಅಲ್ಲ ಗುರು. ನಾವೆಲ್ಲ ಧೋನಿ ಫ್ಯಾನ್ಗಳೇ, ನಮಗೂ ಧೋನಿ ಇಷ್ಟಾನೇ. ಸೊ ಈ ಥರ ಎಲ್ಲ ಧೋನಿನ ಪದೇ ಹೇಳ್ಕೊಂಬರೋದ ನೋಡ್ತು ಅಂದ್ರೆ ಒಂಥರ ಕ್ರಿಂಜ್ ಆಗಿ ಹೋಗ್ಬಿಡುತ್ತೆ. ಧೋನಿ ಅವರ ರೆಸ್ಪೆಕ್ಟ್ನ ಇವರೇ ಹಾಳು ಮಾಡ್ತಾ ಇದ್ದಾರೆ. ಇವ್ರು ಫ್ಯಾನ್ ಆಗಿರ್ಬೋದು, ಎಲ್ಲದಕ್ಕೂ ಧೋನಿ ಹೇಳ್ಕೊಂಬಂದು ಅವ್ರನ್ನೇ ಹಾಳು ಮಾಡ್ತಾ ಇದ್ದಾರೆ. ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಅಂಬತಿ ರಾಯುಡು ಅವ್ರಿಗೆ ಕಾಮೆಂಟ್ ಸೆಕ್ಷನ್ ಹಾಕಿ ನಿಮ್ಮ ಅಭಿಪ್ರಾಯ ಏನು ಅಂತ ಈ ವಿಚಾರದ ಬಗ್ಗೆ. ವಾ.